ಹುಕ್ಕೇರಿಯಿಂದ ರಾಯಬಾಗಕ್ಕೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಟೈರ್ ಬ್ಲಾಸ್ಟ್ ಆದ ಘಟನೆ ರಾಯಬಾಗ ಕೋರ್ಟ್ ಹತ್ತಿರ ನಡೆದಿದೆ. ಅದೃಷ್ಟವಶ ಬಸ್ನಲ್ಲಿದ್ದ ಯಾವುದೇ ಪ್ರಯಾಣಿಕರಿಗೆ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಸ್ಫೋಟದ ತೀವ್ರತೆಗೆ ಬಸ್ನಲ್ಲಿದ್ದ ಮಹಿಳಾ ನಿರ್ವಾಹಕಿಗೆ ಗಂಭೀರ ಗಾಯವಾಗಿವೆ. ಹುಕ್ಕೇರಿಯಿಂದ ರಾಯಬಾಗದತ್ತ ಬರುತ್ತಿದ್ದ ಸಾರಿಗೆ ಸಂಸ್ಥೆಯ ಬಸ್ ರಾಯಬಾಗ್ ನ್ಯಾಯಾಲಯದ ಸಮೀಪ ಬರುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಕಂಡಕ್ಟರ್ ಸೈಡ್ನ ಟೈರ್ ತೀವ್ರ ಶಬ್ದದೊಂದಿಗೆ ಬ್ಲಾಸ್ಟ್ ಆಗಿದೆ. ಟೈರ್ ಸ್ಫೋಟಗೊಂಡ ರಭಸ ಮತ್ತು ತೀವ್ರತೆಗೆ ಮಹಿಳಾ ಕಂಡಕ್ಟರ್ ಕುಳಿತಿದ್ದ ಜಾಗದಲ್ಲಿ ಮೇಲಕ್ಕೆ ಇಳಿದು ಬಲವಾಗಿ ಅಪ್ಪಳಿಸಿದ್ದಾರೆ. ಈ ಅಪಘಾತದಲ್ಲಿ ಮಹಿಳಾ ಕಂಡಕ್ಟರ್ ಅವರ 2 ಕಾಲುಗಳಿಗೆ ತೀವ್ರ ಸ್ವರೂಪದ ಪೆಟ್ಟು ಬಿದ್ದಿದೆ. ಘಟನೆ ಸಂಭವಿಸಿದ ತಕ್ಷಣ ಸ್ಥಳದಲ್ಲಿದ್ದ ಸಾರ್ವಜನಿಕರು ಸಿಬ್ಬಂದಿ ಕೂಡಲೇ ಸ್ಪಂದಿಸಿ ಗಾಯಗೊಂಡ ಮಹಿಳಾ ಕಂಡಕ್ಟರ್ ಅವರನ್ನು ತಕ್ಷಣವೇ ರಾಯಬಾಗ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಬಸ್ನಲ್ಲಿದ್ದ ಪ್ರಯಾಣಿಕರಲ್ಲೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೊಡ್ಡ ಮಟ್ಟದ ಅನಾಹುತವೊಂದು ತಪ್ಪಿಸಿದ್ದಾಗಿದೆ. ಟೈರ್ ಸ್ಫೋಟದ ತೀವ್ರತೆಗೆ ಬಸ್ನಲ್ಲಿದ್ದ ಪ್ರಯಾಣಿಕರು ಕೆಲ ಕಾಲ ಆತಂಕಕ್ಕೆ ಒಳಗಾಗಿದ್ದರು. ಶಶಿಧರ್ ಕೊಗಟ್ನೂರು, ರಾಜ್ಯ ತರ್ಜಿದು, ಕನ್ನಡ ನ್ಯೂಸ್, ಚಿಕ್ಕೋಡಿ. ಅಮ್ಮ ಹೆಂಗೈತ್ರಿ ಏನು ಈಗ ಹುಕ್ಕೇರಿಂದ ರಾಯಬಾಗ್ ಬರೋದಿದ್ರೆ ರಾಯಬಾಗ್ ಬರೋದ್ನಾಗ ಹಿಂದಿನ ಟೈರ್ ಕಂಡಕ್ಟರ್ ಸೀಟ್ ಕೆಳಗಿನ ಟೈರ್ ಒಡಿತು. ಒಡೆದ ಒಂದು ಸ್ವಲ್ಪ ನೋವಾಗಿದೆ. ಏನು ಎಬ್ಬಿಸಿ ಹೋಗಿತ್ತೇನ್ರಿ ಪೂರ್ತಿ ನಿಮ್ಗೆ? ಅಂದ್ರೆ ನೀವು ಅಷ್ಟೇ ಇದ್ರು ಮತ್ತೆ ಯಾರಿಗೂ ಇಲ್ಲ, ಪ್ಯಾಸೆಂಜರ್ ಯಾರಿಗೂ ಇಲ್ಲ. ಎಲ್ಲಿಂದ ಬರತ್ರಿ? ಹುಕ್ಕೇರಿಂದ ಹತ್ತನೇ ಹೊಂಟಿದ್ರು. ಈಗ ರಾಯಬಾಗ್ ಇಲ್ಲಿ ಕೋರ್ಟ್ ಹತ್ತಿರಿ ಇಲ್ಲೇ ಸಿಟಿ ಒಳಗೆ ಇದ್ರಿ. ಹಿಂದಿನ ಟೈರ್ ಹೊಡಿತಾರೆ. ಏನು ಇಷ್ಟ ಆಗೈತೇನ್ರಿ ಅಷ್ಟಿಗೆ? ನಾವೆಷ್ಟು ಅಂದ್ರೆ ಯಾರಿಗೇನು ಪ್ರಾಣ ಯಾರಿಗೂ ಏನು ಅಂತಿಲ್ಲ. ಎಲ್ಲಿ ಕಾಲು ನೋವು ಐತೇನ್ರಿ?